ಪಂಚಾಯತ್ ಆಗಿದ್ರೆ ಮತ್ತೆ ಗ್ರಾಮ ಪಂಚಾಯತ್ ಚುನಾವಣೆ ಆಗುತ್ತೆ. ಗ್ರಾಮ ಪಂಚಾಯತ್ ಚುನಾವಣೆ ಆಗಿದ್ರೆ ಊರು ಡೆವಲಪ್ ಆಗ್ತದೆ, ಈ ತಾಲೂಕು ಡೆವಲಪ್ ಆಗುತ್ತಾ. ನಾವು ಸಬ್ ರಿಜಿಸ್ಟರ್ ಆಫೀಸ್ ಬೇಕಾಗತ್ತೀವಿ. ಈ ನಮ್ಮ ಸಬ್ ರಿಜಿಸ್ಟರ್ ಆಫೀಸ್ ನಾವು ಏನೋ ಶಾಪುರ್ ಹೋಗ್ಬೇಕಂದ್ರೆ ಸಬ್ ರಿಜಿಸ್ಟರ್ ಶಾಪುರ್ ಹೋಗ್ಬೇಕು, 70 ಕಿಲೋಮೀಟರ್ ಹೋಗ್ಬೇಕು. ಸಣ್ಣ ಮನೆ ಹೋಗ್ಬೇಕು 70 ಕಿಲೋಮೀಟರ್ ಆಗುತ್ತೆ. 70 ಕಿಲೋಮೀಟರ್ ಹೋಗಿ ಅಲ್ಲಿ ಹೋಗ್ಬೇಕು. ಹೋದ ತಕ್ಷಣ ಸರ್ವರ್ ಇದೆ ಅಂದ್ಬಿಡ್ತಾರೆ. ಅವ್ರು ಹೊಲಕ್ಕೆ ಕೆಲಸ ಬಿಟ್ಟು ಎಲ್ಲ ಕೆಲಸ ಹಾಳಾಗಿ ಹೋಗ್ತಾರ. ಅಲ್ಲಿ ಹೋಗೋಣ ಸಭೆ ಇಲ್ಲಿ ಸರ್ವರ್ ನಾಳೆ ಬ್ಯಾಂಕ್ ಇಲ್ಲಿ ಅದೇ ನೀವು ಅಡಿಗೇರಿ ತಾಲೂಕು ಮಾಡ್ರಿ. ತಾಲೂಕಿನಾಗ ಒಂದು ಒಳ್ಳೆಯ ಸಬ್ ರಿಜಿಸ್ಟರ್ ಆಫೀಸ್ ಮಾಡಿ, ಅಡಿಗೇರಿಯನ್ನು ಗ್ರಾಮ ಪಂಚಾಯತ್ ಪಟ್ಟಣ ಪಂಚಾಯತಿ ಮಾಡಿ, ನಾವು ಬರೀ ಉಪವಾಸ ಮಾಡೋದು, ಹೋರಾಟ ಮಾಡೋದು, ಬರೀ ಸಂಘಟನೆ ಅಷ್ಟೇ ಮಾಡೋದು ಇಲ್ಲ. ಎಲ್ಲ ಸಾರ್ವಜನಿಕರು ಎಲ್ಲ ಮುಖಂಡರು ಸ್ವಲ್ಪ ಮನಸ್ಸು ಮಾಡಬೇಕು. ಯಾಕೆಂತಂದ್ರೆ ಸ್ವಲ್ಪ ಅರ್ಥ ಮಾಡ್ಕೋಬೇಕು. ಇದು ನಮಗೋಸ್ಕರ ಏನು ಮಾಡ್ತಾ ಇಲ್ಲ. ಎಲ್ಲ ಸಮಾಜದವರು, ಎಲ್ಲ ಸಂಘಟನೆಯವರು, ಎಲ್ಲ ಪಕ್ಷದವರು ಒಂದು ಒಳ್ಳೆ ಮಾಹಿತಿಗೊಂದು ಮಾಡೋ ವ್ಯವಸ್ಥೆ ಮಾಡ್ರು. ಯಾಕೆಂತಂದ್ರೆ ಈ ಮುಂದೆ ಒಂದು ತಿಂಗಳ ಒಳಗೆ ಮಾಡಿದ್ರೆ ಸಚಿವರಲ್ಲಿ ಶಾಸಕರು ಮಾಡದಿದ್ರೆ ಇಲ್ಲಿ ಮುಂದೆ ಆದಂತ ಒಂದು ಅನಾಹುತಕ್ಕೆ ಬಡಿಗೇರಿ ಪಟ್ಟಣ ಒಂದು ಕರೆ ಕೊಡ್ತೀವಿ. ಯಾರು ಪಟ್ಟಣದಲ್ಲಿ ಏನು ಅಂಗಡಿ ಮುಂಗಟ್ಟು ಮುಚ್ಚಲ್ಲ, ನಾವು ಅಂಗಡಿಯನ್ನು ಹೊಡೆದು ಓಡಾಕ್ತೀವಿ. ಯಾಕಂದ್ರೆ ನಾವು ಭಾಳ ನೋವಾಗಿದೆ. ನಾವು ಉಪವಾಸ ಬಂದಾಗ ಒಬ್ಬರು ನಮ್ಮ ಭಾಗ ಅಂದ್ಕೊಂಡ್ರು ಇಲ್ಲಿ ನಮ್ಗೆ ಯಾರು ಸಪೋರ್ಟ್ ಮಾಡಲ್ಲ. ಈ ನಮಗೋಸ್ಕರ ಮಾಡ್ತಾ ಇಲ್ಲ. ಈ ಪಟ್ಟ ಪಂಚಾಯತ್ ನಮಗೋಸ್ಕರ ಕೇಳ್ತಾ ಇಲ್ಲ. ಇಲ್ಲಿ ಸಭೆ ಸ್ಟಾಫ್ ನಮಗೋಸ್ಕರ ಕೇಳ್ತಾ ಇಲ್ಲ. ಎಲ್ಲ ಮಂದಿ ಸೇರಿ ಮಾಡಬೇಕಿದು. ಪಕ್ಷಾತೀತ ಸಂಘಟನೆ ಪಕ್ಷಾತೀತವಾಗಿ ಮಾಡಬೇಕಿದು. ಇದು ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ಈ ನಾವೇ ಮಾಡ್ಬೇಕು, ನಾವೇ ಹೋರಾಟ ಮಾಡಿ ಸಂಘಟನೆಯವರೇ ಹೋರಾಟ ಮಾಡಬೇಕು ಅಂತ ಬರೋದಿಲ್ಲ. ದಯವಿಟ್ಟು ಅರ್ಥ ಮಾಡ್ಕೊಳ್ರಿ. ಎಲ್ಲ ಸಂಘ ಸಂಸ್ಥೆಗಳು, ಎಲ್ಲ ಭಾಗದ ಮುಖಂಡರು, ಜನಾಲಿ, ಜೆಡಿಎಸ್ ಆಗಲಿ, ಕಾಂಗ್ರೆಸ್ ಆಗಲಿ, ಎಲ್ಲ ಪಕ್ಷದವರು ಈ ಪಟ್ಟಣ ಪಂಚಾಯತ್ ಆಗಕ್ಕೆ ಕೈ ಜೋಡಿಸಬೇಕು. ಒಂದು ತಿಂಗಳು ಮಾಡಿದ್ರೆ ನಾವು ಏನಂತಂದ್ರೆ ಇಲ್ಲಿ ಎಲ್ಲ ಸಮಾನ ಮನಸ್ಕರ ಸಮಾಜ ಪಕ್ಷದ ಮುಖಂಡರ ಒಂದು ಸಮಾಜ ಸಂಘಟನೆ ಮುಖಾಂತರ ಒಂದು ಸಭೆ ಕರಿತೀವಿ. ಆ ಸಭೆ ಕರೆದು ಇಲ್ಲಿಂದ ನಾವು ಪಾದಯಾತ್ರೆ ಮಾಡಿ ಯಾದಗಿರಿಯಲ್ಲಿ ಮೇನ್ ರೈಲ್ವೆ ಇದರ ಬ್ರಿಡ್ಜ್ ಅಂತ ರಸ್ತೆ ತಡಿತೀವಿ. ಇದು ಮುಂದೆ ಆಗಂತ ಅನಾಹುತಕ್ಕೆ ಸರ್ಕಾರ, ಸಚಿವರು, ಶಾಸಕರೇ ಹೊಣೆ ಹಾಕ್ತಾರ. ನಮ್ಮ ಇಲ್ಲಿ ಪಟ್ಟಣ ಪಂಚಾಯತ್ ಆಗಲೇಬೇಕು. ಅದೇ ರೀತಿಯಾಗಿ ಸಬ್ ರಿಜಿಸ್ಟರ್ ಆಗಲೇಬೇಕು. ಯಾಕೆಂತಂದ್ರೆ ನೀವು ಸುಮ್ಮನೆ ನೀವು ಇನ್ನೊಬ್ರು ಹೇಳಕ್ ಹೋಗ್ಬೇಡ್ರಿ. ನಮ್ಗೆ ದೂರಾಳಿ ಮಾಡಿ ಅಂತ ಹೇಳ್ತಾರೆ. ನಮ್ಗೆ ದೂರಾಳಿ ಮಾಡಿ ಬೇಜಾರಿಲ್ಲ. ಯಾಕಂತೇಳಿ ಪಟ್ಟಣ ಪಂಚಾಯತ್ ಜನಸಂಖ್ಯೆ ಜಾಸ್ತಿ ಇದೆ. ದೂರ ನಮ್ಗೆ ಅವಶ್ಯಕತೆ ಇಲ್ಲ. ದೂರಾಳಿ ಮಾಡಿರಲ್ಲ, ಒಡೆಯರ್ನ ಮಾಡೋದು. ದೂರಾಳಿ ಮಾಡಿದ್ರೆ ನಿಮ್ಗೆ ಬೇಡ ಅಂತ ಒಡೆಯರ್ ಮಾಡಬೇಕು. ತಾಲೂಕು ಕೇಂದ್ರ ಇಟ್ಕೊಂಡು ಯಾಕೆ ಮಾಡಲು? ಈ ಗ್ರಾಮ ಪಂಚಾಯತಿ ಮಾಡೋದು ಯಾಕೆ ತಾಲೂಕು ಮಾಡಿದ್ರು? ತಾಲೂಕು ಮಾಡೋ ಅವಶ್ಯಕತೆ ಇಲ್ಲ. ತಾಲೂಕು ಹೋಗ್ಬೇಕಂದ್ರೆ ಇಲ್ಲ. ತಾಲೂಕು ಬೇಕಿಲ್ಲ. ತಾಲೂಕು ಬೇಕಂತಂದ್ರೆ ನೀವು ಇಲ್ಲಿ ಪಟ್ಟಣ ಪಂಚಾಯತಿ ಘೋಷಣೆ ಮಾಡಬೇಕು. ಪಟ್ಟಣ ಪಂಚಾಯತಿ ಘೋಷಣೆ ಮಾಡಬೇಕು. ಸಬ್ ರಿಜಿಸ್ಟರ್ ಆಫೀಸ್ ಆಗಬೇಕು. ಈ ಮಿನಿವಾಸದ ಕಟ್ಟಡ ಆಗ್ತಾ ಇದೆ. ಇಲ್ಲಿ ಇರುವಂತ ಎಲ್ಲಾ ಕಚೇರಿ 30 ಕಚೇರಿಗಳು ಕಾರ್ಯನಿರ್ವಹಿಸಬೇಕು. ನಾವು ಯಾವ ಶಾಸಕರ ಅವಶ್ಯಕತೆ ಇಲ್ಲ. ಈ ತಾಲೂಕಾ ಕೇಂದ್ರದಲ್ಲಿ ಒಡಿಗೆರೆ ಕೆಲಸ ಮಾಡಬೇಕು. ನಾವು ಒಡಿಗೆರೆಗೆ ಕೆಲಸಗಳು ಆಗ್ಬೇಕು. ಸಾರ್ವಜನಿಕರಿಗೆ ಹತ್ತು ಸಂಗಮದಿಂದ ಬರ್ತಾರೆ, ಬರ್ತಾರ, ಇಲ್ಲಿ ಹೈಯಾಡ ಬರ್ತಾರ, ಶಾಪುರ್ ಇಲ್ಲಿ ಅವಶ್ಯಕತೆ ಇದೆ ಕಚೇರಿಗಳು. ಅದಕ್ಕೋಸ್ಕರ ನಮಗೋಸ್ಕರ ಮಾಡ್ತಾ ಇಲ್ಲ. ನಾವು ಪಟ್ಟಣಗೋಸ್ಕರ ನಾವು ಒಂದು ಸಹಕಾರ ಮಾಡ್ತಾ ಇದೀವಿ, ಸಹಕಾರ ಕೊಡ್ತೀವಿ. ನಿಮಗೆಲ್ಲ ಅಭಿನಂದನೆಗಳು. ಆದ್ರೆ ಇದು ಒಂದು ತಿಂಗಳ ಅವಕಾಶ ಕೊಡ್ತಾ ಇದೀವಿ. ಒಂದು ತಿಂಗಳ ಒಳಗಡೆ ಶಾಸಕರು ಏನು ಮೊನ್ನೆ ಬಂದ ಭರವಸೆ ಕೊಟ್ಟಿದ್ದಾರೆ. 20 ದಿವಸದಾಗ ಮಾಡ್ತೇವೆ. 20 ದಿವಸ ಮಾಡಿದ್ರೆ ನಾವು ಸಂಘಟನೆ ವತಿಯಿಂದ ಅವ್ರಿಗೆ ಹಾಲಿನ ಅಭಿಷೇಕ ಮಾಡ್ತೀವಿ. ಇದು ಅರ್ಥ ಮಾಡ್ಕೋಬೇಕು. ಹಾಲಿನ ಅಭಿಷೇಕ ಮಾಡ್ತೀವಿ. ಯಾಕಂದ್ರೆ ನಮಗೆ ಇಲ್ಲಿ ಪಕ್ಷಾತೀತವಾಗಿ ನಾವು ಮಾಡ್ತಾ ಇದ್ದೀವಿ. ನಮ್ಗೆ ಏನಾದರೂ ಒಡಿಗೇರಿ ಪಟ್ಟಣ ಪಂಚಾಯತಿ ಮಾಡಿದ್ರೆ ರಕ್ಷಣಾ ವೇದಿಕೆ ವತಿಯಿಂದ ಅವ್ರಿಗೆ ಹಾಲಿನ ಅಭಿಷೇಕ ಮಾಡ್ತೀವಿ. ಮಾಡದೇ ಇದ್ದರೆ ಗ್ರಾಮ ಪಂಚಾಯತಿ ಚುನಾವಣೆ ಮುಂಚೆ ಮಾಡದೇ ಇದ್ದರೆ ಅವರು ಒಡಿಗೆರೆ ತಾಲೂಕಿನಲ್ಲಿ ಎಲ್ಲೇನೋ ಹೋಗ್ಲಿ, ಅವರಿಗೆ ಇಲ್ಲಿ ನಮ್ಮ ಸಂಘಟನೆಯವರು ಕಪ್ಪು ಮಾರಾಟ ಪ್ರದರ್ಶನ ಮಾಡ್ತಾರ. ಇದು ಅರ್ಥ ಮಾಡ್ಕೋಬೇಕು. ಯಾಕಂತಂದ್ರೆ ಅಷ್ಟೇ ನಾವು ಸರಿ ಬಿಡಲ್ಲ. ನಮ್ಮ ಪಟ್ಟಣ ಪಂಚಾಯತಿ ಆಗದೆ ಇದ್ರೆ ಶಾಸಕರು ಯಾವ ಊರಿಗೆ ಹೋಗ್ತಾರಲ್ಲ ಅಲ್ಲಿ ನಾವು ಕಪ್ಪು ಪಟ್ಟೆ ಪ್ರದರ್ಶನ ಮಾಡ್ತೀವಿ. ಇದು ಅರ್ಥ ಮಾಡ್ತೀರಿ. ನಮ್ಗೆ ಪಟ್ಟಣ ಪಂಚಾಯತಿ ಆಗಬೇಕು, ಸಬ್ ರಿಜಿಸ್ಟರ್ ಆಗಬೇಕು. ಯಾವ ರೀತಿಯಾಗಿ ನೀವು ಮಿನಿವಿಧಾನಸೌಧದ ಒಂದು ಶಂಕುಸ್ಥಾಪನೆ ಮಾಡಿದ್ರಿ, ಅದೇ ರೀತಿಯಾಗಿ ನೀವು ಭರವಸೆ ಕೊಟ್ಟಿರಿ 20 ದಿನ ಒಳಗೆ ಮಾಡ್ತಾರಂತ. ನಿಮ್ಗೆ ಒಂದು ತಿಂಗಳ ಕಾಲಾವಕಾಶ ಕೊಡ್ತಾ ಇದ್ದೀವಿ. ಸಚಿವರಾಗಲಿ, ಶಾಸಕರಾಗಲಿ ಒಡಿಗೇರಿಗೆ ಪಟ್ಟಣ ಪಂಚಾಯತಿ ಘೋಷಣೆ ಮಾಡಲೇಬೇಕು. ಅದೇ ಜೊತೆಯಲ್ಲಿ ಇಲ್ಲಿ ಭಾಗವಂತ ಸಬ್ ರಿಜಿಸ್ಟರ್ ಆಫೀಸ್ ಎಷ್ಟು ಸಮಸ್ಯೆ ಇದೆ ರೈತರಿಗೆ. ಈ ಭಾಗದ ಸಮಸ್ಯೆ ಇದ್ದವ್ರಿಗೆ ಗೊತ್ತದು. ಸಂಗಮದಲ್ಲಿ ಹೋಗ್ತಾರೆ, ನಮ್ಗೆ ಹೇಳ್ತಾರೆ, ಏನ್ರಿ ನೀವು ಬರೀ ಬ್ಯಾನರ್ ಹಾಕ್ತೀರಿ, ಫೋಟೋ ಹಾಕಿ ಹೋಗ್ತೀರಿ, ಒಂದು ಹೋರಾಟ ಮಾಡಲ್ಲ ಅಂತ ಹೇಳ್ತಾರೆ. ನಾವು ಪದೇ ಹೇಳ್ತಾ ಇದ್ವಿ, ದಯವಿಟ್ಟು ಇದು ನಮ್ದು ಪರಿಸ್ಥಿತಿ ಎಲ್ಲ ಸಾರ್ವಜನಿಕರಿಗೆ. ನಿಮ್ಗೆ ಒಂದು ಮತದಾನ ಹಾಕಿ ಓಟ್ ಹಾಕಿ ಆರಿಸ್ತೀವಿ. ಈ ದಯವಿಟ್ಟು ಇದು ಅರ್ಥ ಮಾಡ್ಕೊಳ್ಳಿ. ಇದು ನಮ್ದು ಸಂಘಟನೆ ಒಂದೇ ಅಲ್ಲ, ಈ ಭಾಗದ ತಾಲೂಕಿನ ಎಲ್ಲ ಮಂದಿ ಸಮಸ್ಯೆ ಅದ. ಈ ಸಮಸ್ಯೆಗೆ ನೀವು ಸ್ಪಂದನೆ ಮಾಡ್ತೀವಿ ಅಂತ ಅನ್ಕೊಂತೀವಿ. ಅದೇ ಹೇಳ್ತಾ ನೀವು ಶಾಸಕರು ಏನಾದರೂ ಪಟ್ಟಣ ಪಂಚಾಯತಿ ಘೋಷಣೆ ಮಾಡಿದ್ರೆ
ಪ್ರಪ್ರಥಮವಾಗಿ ನಿಮಗೆ ಇದೇ ಸರ್ಕಲ್ದಲ್ಲಿ, ಇದೇ ಚೌಕದಲ್ಲಿ, ಇದೇ ವೃತ್ತದಲ್ಲಿ ನಿಮಗೆ ಹಾಲಿನ ಅಭಿಷೇಕ ಮಾಡ್ತೀವಿ. ನಮಗೆ ಮಾಡಲೇಬೇಕು. ಮಾಡದೇ ಇರ್ತಾರೆ ನಾವು ಕಪ್ಪು ಪಟ್ಟಿ ಪ್ರವೇಶ ಮಾಡೋರೆ. ಇದು ಅರ್ಥ ಮಾಡಿಕೊಳ್ಳಿ. ಯಾಕಂತಂದ್ರೆ ನಮಗೆ ಭಾಳ ನೋವಿನ ಸಂಗತಿ ಇದೆ. ಇಡೀ ಕರ್ನಾಟಕದಲ್ಲಿ ಒಂದು ತಾಲೂಕಾ ಕೇಂದ್ರ ಇಟ್ಕೊಂಡು ಗ್ರಾಮ ಪಂಚಾಯತ್ ಚುನಾವಣೆ ಮಾಡ್ತೀವಿ. ನಮ್ಗೆ ನಾಚಿಕೆ ಆಗ್ಬೇಕು. ಈ ಭಾಗದ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗ್ಬೇಕು. ಗ್ರಾಮ ಪಂಚಾಯತ್ ಚುನಾವಣೆ ಮಾಡ್ತೀವಿ ನಾವು. ಚುನಾವಣೆ ಬಹಿಷ್ಕಾರ ಮಾಡೋಣ ಅಂತಂದ್ರೆ ಹೋಗಿ ನಾವು ನಾಮಿನೇಷನ್ ಮಾಡ್ಕೊಂಡು ಹೇಳ್ತಾರೆ. ಇದೇನ್ರಿ ಯಾವ ರೀತಿ ನಮ್ದು ಪ್ರಜಾಪ್ರಭುತ್ವ ಯಾವ ರೀತಿ ಸರ್ಕಾರ ಮಾಡ್ತಾ ಇದ್ದಾರೆ? ಹೋದ ವರ್ಷ ಶಾಸಕರಿದ್ರು ಬಿಜೆಪಿ ಅವರು ಹಿಂಗೆ ಮಾಡಿದ್ರು, ಇವರು ಹಿಂಗೆ ಮಾಡಕತ್ತಾರೆ. ಮುಂದೆ ಬರೋದು ಹಿಂಗೆ ಮಾಡ್ತಾರೆ. ಎಲ್ಲ ಮಂದಿ ಸೇರಿ ಹುಡುಗಿಯರ ಒಂದು ತಾಲೂಕನ್ನು ಹಿಂದುಳಿದ ಬರೀ ಹಿಂದುಳಿದ ನಾವೇನೋದಲ್ಲ. ಎಲ್ಲ ಮಂದಿ ಸಹಕಾರ ಇರಬೇಕು, ಎಲ್ಲ ಮಂದಿ ಸೇರ್ಬೇಕು, ಎಲ್ಲ ಮಂದಿ ಸೇರಿ ಮಾಡೋ ವ್ಯವಸ್ಥೆ ಮಾಡ್ಬೇಕು. ನಾವು ಬರೀ ಇದೇ ಮಾಡೋದಾಯ್ತು. ಅದಕ್ಕೂ ಶಾಂತಿಯಿಂದ ಮಾತಾಡಕತ್ತೀವಿ. ಶಾಂತಿಯಿಂದ ಒಂದು ತಹಸೀಲ್ದಾರ್ ಮುಖಾಂತರ ಒಂದು ಮನಪತ್ರ ಕೊಡ್ತೀವಿ ಮುಖ್ಯಮಂತ್ರಿಗಳಿಗೆ. ಸ್ವಲ್ಪ ಇದು ನಮ್ದು ಒಂದು ಅರ್ಥ ಮಾಡ್ಕೊಂಡು ಹೇಳ್ತಾ ನಾವು ಮಾತಾಡೋಕೆ ಅವಕಾಶ ಕೊಟ್ಟಿರ್ತಾರೆ. ಎಲ್ಲ ಒಂದು ಪದಾಧಿಕಾರಿ ಹೊಂದಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ, ಜೈ ಭುವನೇಶ್ವರ್. ಕರ್ನಾಟಕ ರಕ್ಷಣಾ ವೇದಿಕೆಗೆ ಅಣ್ಣ ಸಮರಾಕ್ಷಿ ನಾರಾಯಣಗೌಡರಿಗೆ ಕನ್ನಡ ಕನ್ನಡ ಪಟ್ಟಣ ಪಂಚಾಯತ್ ಆಗಲೇಬೇಕು, ಆಗಲೇಬೇಕು. ಪಟ್ಟಣ ಪಂಚಾಯತ್ ಆಗಲೇಬೇಕು, ಆಗಲೇಬೇಕು.